ಉತ್ತರ ಕನ್ನಡ ಜಿಲ್ಲೆಯ ಸೂಕ್ಷ್ಮ ಪ್ರದೇಶವಾದ ಭಟ್ಕಳನಲ್ಲಿ ಮತ್ತೆ ಹಿಂದೂ ಮುಸ್ಲಿಮರ ನಡುವೆ ಗಲಾಟೆಯಾಗಿದೆ. ಹಿಂದೂ ಧಾರ್ಮಿಕತೆಯ ಸಂಕೇತವಾದ ಮೂರಿನಕಟ್ಟೆ ಮರು ನಿರ್ಮಾಣ ವಿಚಾರ ಇದೀಗ ವಿವಾದದ ಕೇಂದ್ರವಾಗಿದ್ದು, ಈ ವಿವಾದ ಬಗೆಹರಿಯಲು ಪೊಲೀಸ್ ಇಲಾಖೆ ಹರಸಾಹಸ ಪಡುವಂತಾಗಿದೆ. ಹೌದು, ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಪಟ್ಟಣದ ಮೂರಿನಕಟ್ಟೆ ಮರು ನಿರ್ಮಾಣ ವಿಚಾರ ಹಿಂದೂ ಮುಸ್ಲಿಂ ಸಂಘಟನೆಗಳ ನಡುವೆ ಸಂಘರ್ಷಕ್ಕೆ ಕಾರಣವಾಗಿದೆ. ಕಳೆದ 100 ವರ್ಷದಿಂದ ಭಟ್ಕಳ ನಗರದ ಜಾಗಟೆ ಕಟ್ಟೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಮೂರಿನಕಟ್ಟೆ ಇತ್ತು. ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಸಂದರ್ಭದಲ್ಲಿ ಮೂರಿನಕಟ್ಟೆಯನ್ನು ತೆರವು ಮಾಡಲಾಗಿತ್ತು. ಇದನ್ನು ಮರು ನಿರ್ಮಾಣ ಮಾಡಿಕೊಡುವ ಬಗ್ಗೆ NHAI ಕೂಡ ಭರವಸೆ ನೀಡಿತ್ತು. ಆದರೆ ವರ್ಷ ಕಳೆದರೂ ಕಟ್ಟೆ ನಿರ್ಮಾಣ ಮಾಡದ ಹಿನ್ನೆಲೆಯಲ್ಲಿ ಕಳೆದ 1 ತಿಂಗಳಿಂದ ಕಟ್ಟೆ ಮರು ನಿರ್ಮಾಣ ವಿಚಾರ ಹಿಂದೂ ಮುಸ್ಲಿಂ ಸಂಘಟನೆಗಳ ನಡುವೆ ಜಗಳಕ್ಕೆ ಕಾರಣವಾಯಿತು. ಯಾವುದೇ ಕಾರಣಕ್ಕೂ ಮೂರಿನಕಟ್ಟೆ ನಿರ್ಮಾಣ ಮಾಡಬಾರದೆಂದು ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡಿದರು. ನಿನ್ನೆ ವಿರೋಧದ ನಡುವೆಯೂ ಮೂರಿನಕಟ್ಟೆಯನ್ನು ಹಿಂದೂ ಪರ ಸಂಘಟನೆಯವರು ನಿರ್ಮಾಣ ಮಾಡಿದರು. ಸಂಜೆಯೊಳಗೆ ಕಟ್ಟೆಯನ್ನ ಮುಸ್ಲಿಂ ಸಂಘಟನೆಯವರು ಒಡೆದು ಹಾಕಿದರು. ಇದು ಮತ್ತೆ ಗಲಾಟೆಗೆ ಕಾರಣವಾಯಿತು. ಇನ್ನು ಮೂರಿನಕಟ್ಟೆ ಒಡೆದ ವಿಚಾರದಲ್ಲಿ ಹಿಂದೂ ಪರ ಸಂಘಟನೆ ಮತ್ತು ಬಿಜೆಪಿಗರು ಮತ್ತೆ ರುಚಿಗೆದ್ದಿದ್ದಾರೆ. ರಾತ್ರೋರಾತ್ರಿ ಕಟ್ಟೆ ಮತ್ತೆ ಪುನರ್ ನಿರ್ಮಾಣ ಮಾಡಲು ಹೋದಾಗ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿ ಪೊಲೀಸರು ಹೈರಾಣಾಗುವಂತಾಯಿತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಕೆಲವರನ್ನ ಬಂಧಿಸಿದ್ದಾರೆ. ಈ ಕಟ್ಟೆ ಮರು ನಿರ್ಮಾಣಕ್ಕೆ ಮುಸ್ಲಿಂ ಸಂಘಟನೆಯಿಂದ ವಿರೋಧ ಯಾಕೆ ಎಂದು ಕೇಳಿದಾಗ, ಕಟ್ಟೆ ನಿರ್ಮಾಣದ ಜಾಗದ ಅಂಗಳದಲ್ಲೇ ಮುಸ್ಲಿಂ ವ್ಯಕ್ತಿಗೆ ಸೇರಿದ ಜಾಗ ಇದೆ, ಅಲ್ಲಿ ಕಟ್ಟಡ ಕೂಡ ನಿರ್ಮಾಣವಾಗುತ್ತಿದೆ. ಮನೆಯ ಮುಂದೆಯೇ ಕಟ್ಟೆ ನಿರ್ಮಾಣ ಮಾಡಿದರೆ ನಾಳೆ ಮತ್ತೆ ಇಲ್ಲಿ ಹಿಂದೂ ಮುಸ್ಲಿಂ ಕಿತ್ತಾಟ ಆಗುತ್ತದೆ. ಬೇರೆ ಜಾಗದಲ್ಲಿ ಕಟ್ಟೆ ನಿರ್ಮಾಣ ಮಾಡಿ ಎನ್ನುವುದು ಮುಸ್ಲಿಂ ಸಂಘಟನೆಯ ವಾದವಾಗಿದೆ. ಇದೇ ಜಾಗದಲ್ಲಿ ಮೂರಿನಕಟ್ಟೆ ನಿರ್ಮಾಣಕ್ಕೆ ಹಿಂದೂ ಸಂಘಟನೆ ಪಟ್ಟು ಹಿಡಿದಿರುವುದು ವಿರೋಧದ ಗಲಾಟೆಗೆ ಮುಖ್ಯ ಕಾರಣವಾಗಿದೆ. ನಿನ್ನೆ ದಿನಾಂಕ 24ನೇ ತಾರೀಕು ನಿನ್ನೆ ಸಂಜೆ ಒಂದು ಘಟನೆ ಭಟ್ಕಳ ಟೌನ್ ಶಹರದಲ್ಲಿ ನಡೆದಿರುತ್ತದೆ. ಇದು ಸಂಬಂಧಪಟ್ಟಂಗೆ ಏನಂದರೆ IRB ಅವರು ಮತ್ತು NHAI ಇದು ರೋಡ್ ವೈಡ್ನಿಂಗ್ ವರ್ಕ್ಸ್ ಆಗ್ತಾ ಬರ್ತಾ ಇದೆ. ಇದು ಕುಂದಾಪುರ ಇಂದ ಹಿಡಿದು ಕಾರವಾರಕ್ಕೆ ಹೋಗುವ 2 ಲೇನ್ ಇದ್ದಿದ್ದು ರೋಡು 4 ಲೇನ್ ಆಗಿ ಆಗ್ತಾಯಿತ್ತು. ಇದು ಭಟ್ಕಳ ಟೌನ್ ಪಾಸ್ ಆಗಿ ಹೋಗೋ ರಸ್ತೆ ಆಗಿದೆ. ಈ ರಸ್ತೆಯ ವೈಡ್ನಿಂಗ್ ವರ್ಕ್ಸಲ್ಲಿ ದಾರಿಯಲ್ಲಿ ಮೂರಿನಕಟ್ಟೆ ಅಂತ ಹೊರೆ ಇಡುವ ಸ್ಥಳ ಇತ್ತು. ಇದು ಹೊರೆ ಅಂದರೆ ಇದು ಒಂದೊಂದು ಗ್ರಾಮದಿಂದ ಇದು ಇನ್ನೊಂದು ಗ್ರಾಮಕ್ಕೆ ಶಿಫ್ಟ್ ಮಾಡ್ತಾ ಇರ್ತಾರೆ. ಇದೊಂದು ನಂಬಿಕೆಯಾದ ಸ್ಥಳ ಇದೆ. ಈ ಸ್ಥಳ ಇದು ಹೊರೆ ಇದ್ದಿದ್ದ ಜಾಗ ರೋಡ್ ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದ್ರ ಬಗ್ಗೆ ಆಕ್ಸಿಡೆಂಟ್ಸ್ ಆಗೋದು ಮತ್ತು ಅದೇ ಸಮಯದಲ್ಲಿ ವೈಡ್ನಿಂಗ್ ಆಗೋದು ಮಧ್ಯದಲ್ಲಿ ಬರ್ತಾ ಇರೋದ್ರಿಂದ ಇದಕ್ಕೆ ಶಿಫ್ಟಿಂಗ್ ಮಾಡಬೇಕಾಗಿರೋ ಅವಶ್ಯಕತೆ ಇರುತ್ತದೆ. ಯಾಕೆಂದರೆ ರೋಡ್ ವೈಡ್ನಿಂಗಲ್ಲಿ ಅನೇಕ ಎನ್ಕ್ರೋಚ್ಮೆಂಟ್ ಏನೇ ಇದ್ದರೂ ವೈಡ್ನಿಂಗ್ದು ಕಲ್ವರ್ಟ್ಸ್ ಎಲ್ಲ ಮಾಡ್ತಾ ಬರ್ತಾ ಇದ್ದಾರೆ. ಇವಾಗ ಮಳೆಗಾಲ ಇರೋದ್ರಿಂದ
ಅದು ಬೇಗನೆ ಇಲ್ಲಾಂದರೆ ಫ್ಲಡ್ಡಿಂಗ್ ಆಗುತ್ತೆ ಅಂತ ಮಾಡ್ತಾಯಿದ್ದಾರೆ. ಸೊ ಈ ಸಮಯದಲ್ಲಿ ಅದೇ ಹೊರೆದು ಕೂಡ ಇದನ್ನು ಶಿಫ್ಟ್ ಮಾಡಬೇಕಂತ ಬಂದಿದ್ದ ಪರಿಸ್ಥಿತಿಯಲ್ಲಿ ಸೊ ಇದ್ರ ಬಗ್ಗೆ ಜಾಗ ಎಲ್ಲ ಐಡೆಂಟಿಫೈ ಮಾಡಿ ಇದ್ರದ್ದು ಪಕ್ಕದಲ್ಲೇ NHAI ಅವರ ಸ್ಥಳದ ರೈಟ್ ಆಫ್ ವೇಯಲ್ಲಿರೋ ಸ್ಥಳಕ್ಕೆ ಸರ್ಕಾರದ ಜಮೀನಲ್ಲೇ ಐಡೆಂಟಿಫೈ ಮಾಡಿ AC ತಹಸೀಲ್ದಾರು CPI ಮತ್ತು ಎಲ್ಲರೂ ಇಲ್ಲಿ ಲೋಕಲ್ ಇದೆಲ್ಲ ಗೌರ್ಮೆಂಟ್ ಆಫೀಸರ್ಸ್ ಎಲ್ಲ ಸೇರಿ ಅದನ್ನ ಐಡೆಂಟಿಫೈ ಮಾಡಿ 24ನೇ ತಾರೀಕು ಮುಂಜಾನೆ ಬೆಳಗ್ಗೆ ಇದಕ್ಕೆ ಕನ್ಸ್ಟ್ರಕ್ಷನ್ ವರ್ಕ್ ಪ್ರಾರಂಭ ಮಾಡಿದರು. ಏನಂದರೆ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಒಂದು ಕಟ್ಟೋದಕ್ಕೋಸ್ಕರ ಸೊ IRB ಅವರು ಲೇಬರ್ಸು ಮತ್ತು ಇದೆಲ್ಲ ಸೇರಿ ಇದನ್ನು ಕಟ್ಟಬೇಕಂತ ಪ್ರಾರಂಭ ಮಾಡಿದರು. ಆಮೇಲೆ ಮಳೆಯಿಂದ ಇದು ಫುಲ್ ಕಂಪ್ಲೀಟ್ ಆಗಿರೋ ಪಾರ್ಷಿಯಲ್ ಆಗಿ ಇದಿತ್ತು. ಸೊ ಇದಾಗಿರೋ ಸಮಯದಲ್ಲಿ ಏನಾಯ್ತು ಅಂದರೆ ಸಂಜೆ ವೇಳೆಗೆ ಒಂದು ವಾಟ್ಸಪ್ ಮೆಸೇಜ್ ವಿಡಿಯೋ ವೈರಲ್ ಆಗಿ ಒಂದು ಕೋಮಿನ ಹುಡುಗರೆಲ್ಲ ಸೇರಿ ಬಂದು ಅದನ್ನು ದೂಡಿರ್ತಾರೆ. ಈ ಕಟ್ಟೆ ಇದು ಪ್ಲ್ಯಾಟ್ಫಾರ್ಮ್ ಅಂತ ಕಟ್ಟಿರೋದು, ಆದರೆ ಒರಿಜಿನಲ್ ಮುರಿನ ಕಟ್ಟೆ ಅನ್ನೋದು ಅದು ಕಂಪ್ಲೀಟ್ಲಿ ಇಂಟ್ಯಾಕ್ಟ್ ಇದೆ. ಸೊ ಅಲ್ಲಿ ಯಾವುದೇ ಥರದ್ದು ಡಿಸ್ಟರ್ಬೆನ್ಸ್ ಆಗಿಲ್ಲ. ಸೊ ಒರಿಜಿನಲ್ ಮುರಿನ ಕಟ್ಟೆ ಹಾಗೆ ಅದೇ ಸ್ಥಳದಲ್ಲಿದೆ, ಇವಾಗಲೂ ಕೂಡ ಅದೇ ಇದೆ. ಸೊ ನಾವು ಅದರದ್ದು ಬಂದೋಬಸ್ತ್ ಕೂಡ ಮಾಡಿದ್ರಿ, ಅದು ಬಂದೋಬಸ್ತ್ ಇವಾಗಲೂ ಕೂಡ ಇದೆ. ಸೊ ಒರಿಜಿನಲ್ ಮುರಿನ ಕಟ್ಟೆ ಅದಕ್ಕೆ ಯಾವುದೂ ಡಿಸ್ಟರ್ಬೆನ್ಸ್ ಆಗಿಲ್ಲ. ಆದರೆ ಅದನ್ನು ಸ್ಥಳಾಂತರ ಮಾಡೋದಕ್ಕೋಸ್ಕರ ಅಲ್ಲಿ ಒಂದು ಚೀರಕಲ್ಲಿಂದ ಕಟ್ಟಿದ ಒಂದು ಪ್ಲ್ಯಾಟ್ಫಾರ್ಮು ಅದು ಮಾತ್ರ ಇದು ದೂಡಿರೋದು ಸಂಗತಿಯಾಗಿದೆ. ಇದರಲ್ಲಿ ನಡೆದಿದ್ದ ನಿನ್ನೆ ಘಟನೆಗೆ ಸಂಬಂಧಪಟ್ಟಂಗೆ ಇವಾಗಲೇ ನಾವು ಭಟ್ಕಳ ಶಹರ ಪೊಲೀಸ್ ಠಾಣೆಯಲ್ಲಿ 4 ಪ್ರಕರಣಗಳು ಆಗಲೇ ದಾಖಲಾಗಿದೆ. ಇದರಲ್ಲಿ ಒಂದು ಪ್ರಕರಣ ನಮ್ಮದು ಪೊಲೀಸ್ ಅವರ ಮೇಲೆ ಹಲ್ಲೆ ಆಗಿದೆ, ಅದೊಂದು ಪ್ರಕರಣ ಅಸಾಲ್ಟ್ ಆಗಿದೆ, ಅದೊಂದಾಗಿದೆ. ಇನ್ನೊಂದು ಇದು ರೋಡ್ ಹೈವೇನ ಅಬ್ಸ್ಟ್ರಕ್ಷನ್ ಮಾಡಿದ್ದು ಅದೊಂದು ಪ್ರಕರಣ ಕೂಡ ದಾಖಲಾಗಿದೆ. ಆಮೇಲೆ ಇದರಲ್ಲಿ ಒಬ್ಬರಿಗೆ ಗಾಯಗೊಂಡಿದ್ದವರು ಅವ್ರು ನೀಡಿದ ಕಂಪ್ಲೇಂಟ್ ಕೂಡ ತಗೊಂಡು ಅದು ಕೂಡ ಒಂದು ಕಂಪ್ಲೇಂಟ್ ಆಗಿದೆ. ಮತ್ತು ಇದ್ರ ಜೊತೆಗೆ ಸೋಷಲ್ ಮೀಡಿಯಾದಲ್ಲಿ ಈ ಥರ ವೈರಲ್ ಮಾಡಿ ಇದು ಜಾಗಕ್ಕೆ ಬರಬೇಕು ಅಂತ ಒಂದು ವೈರಲ್ ಆಗಿದ್ದು ವಿಡಿಯೋ ಅದ್ರ ಸಂಬಂಧಪಟ್ಟಂಗೆ ಕೂಡ ಒಂದು ಕಂಪ್ಲೇಂಟ್ ಈಗಾಗಲೇ FIR ದಾಖಲಾಗಿದೆ. ಮತ್ತು ಇದು ಸಂಬಂಧಪಟ್ಟಂಗೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಆಮೇಲೆ ಇವಾಗಿಂದ ಕರೆಂಟ್ ಪರಿಸ್ಥಿತಿ ನಿನ್ನೆ ರಾತ್ರಿ ವೇಳೆಗೆ ಎಲ್ಲ ಪೊಲೀಸ್ ಎಲ್ಲರೂ ಅಟೆಂಡ್ ಮಾಡಿ ಫೋರ್ಸಿಂದ ಎಲ್ಲರಿಗೂ ಮಾತಾಡಿಸಿ ಎಲ್ಲ ಡಿಫ್ಯೂಸ್ ಮಾಡಿದ್ದೀವಿ. ಆಮೇಲೆ ಎಲ್ಲರೂ ಡಿಸ್ಪರ್ಸ್ ಆಗಿದ್ದಾರೆ. ಆಮೇಲೆ ಇವಾಗ ನಾವು ಎಕ್ಸ್ಟ್ರಾ ಅಡಿಷ್ನಲ್ ಫೋರ್ಸಸ್ ಬಂದಿದ್ದಾರೆ. ಇಲ್ಲಿ ಇವಾಗ ಸದ್ಯಕ್ಕೆ ನಮ್ಮಲ್ಲಿ 9 KSRP ಪ್ಲಟೂನ್ಸ್ಗಳಿದ್ದಾರೆ, 6 DAR ನಮ್ಮದು ಡಿಸ್ಟ್ರಿಕ್ಟ್ ರಿಸರ್ವ್ ಪಾರ್ಟಿ ಕೂಡ ಇದೆ, ಪ್ಲಸ್ ನಮ್ಮದು ಜಿಲ್ಲೆಯಿಂದ ಪ್ಲಸ್ ಹೊರ ಜಿಲ್ಲೆಯಿಂದ 300ಕ್ಕಿಂತ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಕೂಡ ಇದ್ದಾರೆ. ನಾವು ಇವಾಗಲೇ 163 BNSS ಕರ್ಫ್ಯೂ ಅಂದರೆ 144 ಸೆಕ್ಷನ್ CRPC ಹಿಂದಿನ ಸೆಕ್ಷನ್ ಅದನ್ನು ಇವಾಗಲೇ ಜಾರಿಗೆ ಮಾಡಿದ್ದೀವಿ. ಇದ್ರ ಬಗ್ಗೆ ನಾವು ಆಗಲೇ ಪೆಟ್ರೋಲಿಂಗಲ್ಲಿ ಪೂರ ಶಹರದಲ್ಲಿ ಎಲ್ಲ ಅನೌನ್ಸ್ಮೆಂಟ್ ಮಾಡ್ತಾ ಬರ್ತಾಯಿದ್ದೀವಿ ಇದರ ಕರ್ಫ್ಯೂ ಇದೆ ಅನ್ನೋದು ಸ್ಥಿತಿಗೆ. ಸೊ ಈಗಾಗಲೇ ನಾವು ಇಲ್ಲಿ ಎಲ್ಲರೂ ಶಾಂತಿಯನ್ನು ಮೇಂಟೈನ್ ಮಾಡಬೇಕನ್ನೋದು ಸಂದೇಶವನ್ನು ನಾವು ಎಲ್ಲರಿಗೂ ಲೋಕಲಿ ನಮ್ಮದು ಬೀಟ್ ಮೂಲಕ ಕೂಡ ಎಲ್ಲರಿಗೂ ತಿಳಿಸ್ತಾ ಬರ್ತಾ ಇದ್ದೀವಿ. ಆಮೇಲೆ ಅದೇ ಸಮಯದಲ್ಲಿ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಕೂಡ ಬರ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಎಲ್ಲ ಥರ ಕ್ರಮ ತಗೊತಾ ಇದ್ದೀವಿ ಟು ಮೈಂಟೈನ್ ಪೀಸ್ ಇಲ್ಲಿ. ಒಟ್ಟಾರೆ ಭಟ್ಕಳ ಈಗ ಮತ್ತೆ ಹಿಂದೂ ಮುಸ್ಲಿಂ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದ್ದು, ಈ ಪ್ರಕರಣ ಯಾವ ತಿರುವು ಪಡೆದು ಎಲ್ಲಿಗೆ ತಲುಪುತ್ತದೆ ಎಂಬುದನ್ನು ಕಾದು ನೋಡಬೇಕಿದೆ. ಕೆನರಾ ಪ್ಲಸ್ ನ್ಯೂಸ್, ಭಟ್ಕಳ.